ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ಈ ಒಂದು ಸರಣಿಯ ಪ್ರಶ್ನೋತ್ತರ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಮತ್ತು 550ನೇ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮಸ್ಕಾರ. ಸೊ ಈ ಕಾರ್ಯಕ್ರಮದಲ್ಲಿ ಮಹಾಭಾರತನ ಹೇಳ್ಕೊಡೋದಕ್ಕೆ, ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಸೊ 550 ಸಂಚಿಕೆಗಳನ್ನ ಮುಗಿಸಿದ್ದೀವಿ, ವರ್ಷಗಳಿಂದ ಮಾಡ್ತಾಯಿದ್ದೀವಿ. ಈಗ ಅನ್ನಿಸ್ತಾ ಇದೆ ಇಷ್ಟೊಂದು ಮಾಡಿದ್ವಾ ಅಂಥೇಳಿ. ಸೊ ಈ 550ನೇ ಸಂಚಿಕೆಯಲ್ಲಿ ಪ್ರಶ್ನೋತ್ತರಗಳನ್ನ ತೊಗೋತಾ ಇದ್ದೀವಿ ನಾವು. ಸೊ ಅದರಲ್ಲಿ ಪ್ರಶ್ನೋತ್ತರಗಳಲ್ಲಿ ಮೊದಲನೇ ಪ್ರಶ್ನೆ ನಾನು ತೊಗೊಳ್ತಾ ಇರೋದು ಯಾವುದು ಅಂತಂದರೆ, ಈ ಪ್ರಶ್ನೆ ಸುಮಾರು ಜನ ಕೇಳಿದ್ದಾರೆ. ಸಕ್ರಪ್ಪ ಗುಳೆಪ್ಪ ಅಂತ ಏನೋ ಇದೆ, ಅವರು ಈ ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆ ಏನು ಅಂತಂದರೆ, ಇದು ತುಂಬ ಪ್ರಸಿದ್ಧವಾದ ಕತೆ. ದುರ್ಯೋಧನನ್ ಗಾಂಧಾರಿ ಒಂದು ವರ ಕೊಡ್ತಾಳೆ ಮತ್ತು ಆ ವರದಿಂದ ದುರ್ಯೋಧನ ಮೈ, ಆತನ ದೇಹ ವಜ್ರದೇಹಿ ಆಗುತ್ತೆ. ಸೊ ಇದು ನಿಜನಾ ಅನ್ನೋದು ಅವರ ಪ್ರಶ್ನೆ. 18ನೇ ದಿನದ ಯುದ್ಧಕ್ಕೆ ಮುನ್ನ ಆ ಒಂದು ವರ ಕೊಟ್ಟಿರೋದು ಅನ್ನೋದು ಕಥೆ. ಮತ್ತು ಅದು ನಾವು ದೂರದರ್ಶನದ ಧಾರಾವಾಹಿ ಬಿ ಆರ್ ಚೋಪ್ರಾ ಅವರು ಮಾಡಿರುವಂಥ ಆ ಒಂದು ಧಾರಾವಾಹಿನಲ್ಲಿ ಕೂಡ ನಾನು ಚಿಕ್ಕವನಿಂದ ನೋಡಿದ್ದು, ಅದು ಕೂಡ ನೆನಪಿದೆ. ಗಾಂಧಾರಿ ಹೇಳ್ತಾಳೆ, ನೀನು ಸಂಪೂರ್ಣ ನಗ್ನನಾಗಿ ನನ್ನ ಎದುರುಗಡೆ ಬಾ ಅಂಥೇಳಿ. ಅದು ನೆನಪಿದೆ ನನಗೆ ಈಗಲೂ. ಅವನಿಗೆ ನಾಚಿಕೆ ಆಗುತ್ತೆ, ತಾಯಿ ಎದುರುಗಡೆ ಕೂಡ ನಗ್ನನಾಗಿ ಹೋಗೋಕ್ಕೆ ನಾಚಿಕೆ ಆಗುತ್ತೆ ಅವನಿಗೆ. ಹೀಗಾಗಿ ಅವನು ತನ್ನ ಮರ್ಮಸ್ಥಾನವನ್ನು ಬಟ್ಟೆಯಿಂದ ಸುತ್ಕೊಂಡು ಬರ್ತಾನೆ. ಅವಳು ತನ್ನ ಕಣ್ಣು ತೆಗಿತಾಳೆ. ಕಣ್ಣು ತೆಗೆದಾಗ ಆತನ ತೊಡೆಯ ಭಾಗವನ್ನು ಬಿಟ್ಟು ಓಕೆ ಎಲ್ಲಿ ಉಳಿದೆಲ್ಲವೂ ವಜ್ರದ ದೇಹ ಆಗುತ್ತೆ. ಸೊ ಹೀಗಾಗಿ ಇದೊಂದು ಕಾರಣ ಭೀಮ ಗದಾಯುದ್ಧದಲ್ಲಿ ಆತನ ತೊಡೆಯನ್ನು ಮುರಿದು ಸಾಯಿಸೋಕ್ಕೆ. ಒಂದು ವೇಳೆ ಆತ ಸಂಪೂರ್ಣ ನಗ್ನನಾಗಿ ಬಂದಿದ್ದರೆ ಇಡೀ ದೇಹ ವಜ್ರದೇಹಿ ಆಗ್ತಿತ್ತು. ಅದು ನಮಗೆ ಗೊತ್ತಿರುವಂಥ ಅತ್ಯಂತ ಪ್ರಸಿದ್ಧವಾದ ಕತೆ. ಸೊ ಇದು ಮೂಲ ಮಹಾಭಾರತದಲ್ಲಿ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ. ಈ ಕತೆ ಮೂಲ ಮಹಾಭಾರತದಲ್ಲಿಲ್ಲ. ಇದನ್ನು ಹಲವಾರು ಪ್ರಶ್ನೆ ಕೇಳಿದ್ದಾರೆ ಅಂದ್ರಲ್ಲ, ಅದು ಈ ಕತೆ ಬರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆ ಥರದ್ದಿಲ್ಲ. ಅಂದರೆ ಅವನನ್ನು ವಜ್ರಕಾಯ ಮಾಡೋದಕ್ಕೆ ಹೊರಟಲು ಯುದ್ಧಕ್ಕಿಂತ ಮೊದಲು. ನೀವು ಹೇಳಿದ್ರಲ್ಲ ಅದೇ ಕತೆ. ಸ್ನಾನ ಮಾಡ್ಕೊಂಡು ಬಾ, ನಗ್ನನಾಗಿ ಬಾ ಅಂತ. ತಾನು ಮುಚ್ಚಿದ್ದ ಕಣ್ಣನ್ನು ತೆರೆದು ನೋಡ್ತೀನಿ, ತನ್ನ ತಪಸ್ಸಿನ ಶಕ್ತಿಯಿಂದ ಅವನ ಇಡೀ ದೇಹ ವಜ್ರಕಾಯ ಆಗತ್ತೆ ಅಂತ ಹೇಳಿದ್ಲು ಅಂತ. ಆದರೆ ಅವನು ಬರುವಾಗ ಅವನಿಗೆ ನಾಚಿಕಾಯ್ತು ಅನ್ನೋದೊಂದು. ಇನ್ನೊಂದು ಕತೆ ಏನು ಅಂದರೆ, ಅಷ್ಟೊತ್ತಿಗೆ ಕೃಷ್ಣ ಕಾಣಿಸ್ಕೊಂಡ ಅಂತ. ಕರೆಕ್ಟ್. ಆ ಕೃಷ್ಣ ಯಾವಾಗ ಅಲ್ಲಿಗೆ ಬರ್ತಾನೆ ಅಂತ ಗೊತ್ತಿಲ್ಲ. ಅದಕ್ಕೊಂದು ಅಂದರೆ ಲಾಜಿಕ್ಕರು ಬೇಡ. ಅವನು ಎಲ್ಲಿರ್ತಾನೆ, ಇವ್ರ ಅರಮನೆ ಎಲ್ಲಿದೆ, ಇವ್ರ ಬಾತ್ರೂಮ್ ಎಲ್ಲಿದೆ. ಕೃಷ್ಣ ಬಂದ, ಹಾಗಾಗಿ ಅವನು ನಾಚಿಕೆಯಾಗಿ ಬಟ್ಟೆನೂ ಅಲ್ಲ, ಬಾಳೆ ಎಲೆನೋ ಏನೋ ಒಂದು ಎಲೆ ಸುತ್ತಕೊಂಡು ಹೊರಗಡೆ ಬಂದ. ಕರೆಕ್ಟ್. ಅಲ್ಲ, ಕೃಷ್ಣ ಅವನಿಗೆ ಕೇಳ್ತಾನೆ. ದೂರದರ್ಶನ ಧಾರಾವಾಹಿಯಲ್ಲಿ ಕೃಷ್ಣ ಬಂದು ಮಧ್ಯದಲ್ಲಿ ಸಿಗ್ತಾನೆ. ಸಿಕ್ಕ ತಕ್ಷಣ ಇವನು ಸ್ವಲ್ಪ ನಾಚಿಕೆ ಆಗುತ್ತೆ. ಏನೋ ಈ ಥರ ಬತ್ಲೆಯಾಗಿ ಹೋಗ್ತಾ ಇದೆಯಾ ನೀನು ಅಂತಂದಾಗ ಅವನೇನು ಹೇಳಲ್ಲ. ಅಟ್ಲೀಸ್ಟ್ ಏನಾದರೂ ಕಟ್ಕೋ ಅಂತ ಏನೋ ಅವನು ತಮಾಷೆಯಾಗಿ ಹೇಳಿ ಹೋಗ್ತಾನೆ. ಅವನು ಇವನು ಕಟ್ಕೊಂಡ್ಬರ್ತಾನೆ. ಯಾಕೆಂದರೆ ಕೃಷ್ಣನಿಗೆ ಮುಂದೆ ಯೋಚನೆ ಇರುತ್ತೆ, ಈತನ ಗದಾ ಯುದ್ಧ ಆಗುತ್ತೆ, ಈತನ ತೊಡೆ ಇದೆಲ್ಲವೂ ಕೂಡ ನಾವು ಯೋಚನೆ ಮಾಡಬೇಕು. ಆ ಥರದ್ದೇನು ಕಥೆಗಳು ನಡೆದಿಲ್ಲ. ಆ ಥರದ್ದು ವಾಸ್ತವವಾಗಿ ನಾವು ಹಿಂದೆ ನೋಡಿದ್ವಿ. ಇವನು ಅವಳೆಲ್ಲ ಆಶೀರ್ವಾದ ಕೇಳೋಕ್ಕೆ ಅಂತ ಹೋಗಿರ್ತಾರೆ ಗಾಂಧಾರಿಯಲ್ಲಿ ದುರ್ಯೋಧನ ಯುದ್ಧಕ್ಕಿಂತ ಮೊದಲು. ಅಂದರೆ ವಿಜಯದ ಆಶೀರ್ವಾದ ಮಾಡುವಂಥ, ಗೆಲುವಿನ ಆಶೀರ್ವಾದ ಮಾಡುವಂತ ಹೋದರೆ ಯಥೋ ಧರ್ಮಸ್ತಥೋ ಜಯ ಅಂತ ಮಾತು ಹೇಳ್ತಾಳೆ ಅವಳು. ಎಲ್ಲಿ ಧರ್ಮ ಇದೆಯೋ ಅದು ಗೆಲ್ಲತ್ತೆ ಅಂತ ಮಾತಾಡ್ತಾಳೆ ಅವಳು. ಆಶೀರ್ವಾದನೆ ಮಾಡೋಲ್ಲ ಅವಳು. ಅಂದರೆ ನೀನು ಗೆಲ್ಲು ಅಂತ ಹೇಳಲ್ಲ ಅವಳು. ಗಾಂಧಾರಿ ದುರ್ಯೋಧನನಿಗೆ ಮಗನಿಗೆ ಹೇಳ್ತಾಳೆ, ನಾನು ಗೆಲ್ಲಲಿ ಅಂತ ಆಶೀರ್ವಾದ ಮಾಡು ಅಂದರೆ ಧರ್ಮ ಎಲ್ಲಿರತ್ತೋ ಅಲ್ಲಿಗೆ ಗೆಲುವಾಗತ್ತೆ ಅಂತ ಹೇಳ್ತಾಳೆ ಅವಳು. ಇವಳು ಗಾಂಧಾರಿ ಅಂದರೆ ಈ ಮೂಲ ಮಹಾಭಾರತದ ಗಾಂಧಾರಿ ಇಷ್ಟು ನ್ಯಾಯನಿಷ್ಠುರವಾಗಿ ಇರುವಂಥವಳು. ಅಂದರೆ ಮಗನೇ ಆದರೂ ಕೂಡ ಕೊನೆಗೂ ಧರ್ಮ ನ್ಯಾಯಗಳು ಗೆಲ್ಲಬೇಕೇ ಹೊರತು ಅನ್ಯಾಯ ಅಲ್ಲ, ಅಧರ್ಮ ಅಲ್ಲ ಅಂತ ಯೋಚಿಸುವ ಗಾಂಧಾರಿ. ಹುಟ್ಟಿರುವ ಕಥೆಗಳು ಅದು ತುಂಬ ಭಿನ್ನ ಆಗಿಬಿಡುತ್ತೆ. ಗಾಂಧಾರಿಯ ಇಡೀ ವ್ಯಕ್ತಿತ್ವವೇ ಹೋಗ್ಬಿಡುತ್ತೆ. ಈ ಹೊಸ ಕಥೆಗಳು ಹುಟ್ಟತ್ತಲ್ಲ, ಕೆಲವು ಕಥೆಗಳಿಂದ ಮೂಲದ ಆಶಯಕ್ಕೇನು ವಿರೋಧ ಬರೋಲ್ಲ. ಕೆಲವು ಸಲ ಮೂಲದ ಆಶಯವನ್ನು ಇನ್ನೂ ಹೆಚ್ಚು ಪ್ರಖರಗೊಳಿಸೋದಿರುತ್ತೆ, ಅಲ್ಲಿ ಸಮಸ್ಯೆ ಆಗೋಲ್ಲ. ಆದರೆ ಯಾವುದೋ ಒಂದು ವ್ಯಕ್ತಿತ್ವವನ್ನು ತದ್ವಿರುದ್ಧಗೊಳಿಸೋದಿದೆಯಲ್ಲ, ಅದು ಚೆನ್ನಾಗಿರೋಲ್ಲ. ಈಗ ಗಾಂಧಾರಿಯನ್ನು ಇಡೀ ಮಹಾಭಾರತ ತೋರಿಸೋದು, ವ್ಯಾಸರು ತೋರಿಸೋದು ನಮಗೆ ಹೇಗೆ ಅಂದರೆ, ಅವಳು ತಪ್ಪಿಗೆ ಯಾವತ್ತೂ ಸಹಕಾರ ಕೊಡೋಳಲ್ಲ. ತನ್ನ ಮನೆಯವರೇ ತಪ್ಪು ಮಾಡಿದರೂ ತಪ್ಪನ್ನು ತಪ್ಪು ಅಂತ ಹೇಳೋಳವಳು. ಹೀಗೆ ಬಹಳ ವಿವೇಕಿಯಾಗಿ ಪ್ರಾಜ್ಞಳಾಗಿ ಇರುವ ಗಾಂಧಾರಿ ಮೂಲ ಮಹಾಭಾರತದ ಗಾಂಧಾರಿ. ಈ ವಜ್ರಕಾಯ ಮಾಡುವ ಗಾಂಧಾರಿ ಯಾರಾಗ್ತಾಳೆ ಅಂದರೆ, ಅವಳಿಗೆ ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ ಏನೂ ಇಲ್ಲದೆ ಹೋಗ್ಬಿಡತ್ತೆ. ಹಾಗಾಗಿ ಆ ಕಥೆ ಇಲ್ಲ. ನೋಡಿ, ಅಂದರೆ ಈ ಗಾಂಧಾರಿ ವ್ಯಕ್ತಿತ್ವದ ಬಗ್ಗೆ ನೀವು ಹೇಳ್ತಿರ್ಬೇಕಂದ್ರೆ, ನನಗೆ ಪರ್ವ ನಾಟಕ ಇತ್ತೀಚೆಗೆ ನೋಡಿದಾಗ ಇಡೀ ಪರ್ವ ನಾಟಕದ ಒಂದು ಟೇಕ್ ಆಫ್ ಆಗೋದೇ ಗಾಂಧಾರಿಯ ಒಂದು ಡೈಲಾಗ್ಗಳ ಮೂಲಕ.
ಆಕೆ ಹೇಗೆ ಒಂದು ಅಂದರೆ ಗಂಡನ ಬಗ್ಗೆ ಯಾವ ಥರ ಮಾತಾಡ್ತಾಳೆ, ಮಕ್ಕಳ ಬಗ್ಗೆ ಯಾವ ಥರ ಮಾತಾಡ್ತಾಳೆ ಅಂದು ತುಂಬ ಚೆನ್ನಾಗಿ ಭೈರಪ್ಪನವ್ರು ಕಟ್ಟಿಕೊಟ್ಟಿದ್ದಾರೆ. ಅಂದರೆ ಆ ಒಂದು ಪಾತ್ರ. ಸೊ ನೀವು ಹೇಳಿದ ಹಾಗೆ ಒಂದು ಆಶಯ ಅಂತ ಒಂದು ಇರುತ್ತಲ್ಲಪ್ಪ ಒಂದು ಪಾತ್ರಕ್ಕೆ, ಅದು ಎಲ್ಲೋ ಇಲ್ಲಿ ಸ್ವಲ್ಪ ವಿರುದ್ಧ ಆಗುತ್ತೆ. ಆದರೆ ಕೆಲವೊಂದು ಕಥೆಗಳು ಎಷ್ಟು ಚಂದ ಇರ್ತಾವೆ ಅಂದರೆ ಬಹಳ ಚೆನ್ನಾಗಿರುತ್ತೆ. ಈ ಕಥೆ ರೋಚಕವಾದ ಕಥೆ, ಬಹಳ ಚೆನ್ನಾಗಿದೆ ಕಥೆ. ನೋಡಿ, ಇಡೀ ಮಹಾಭಾರತನ ಓದಿ ತೊಡೆ ಮುರಿದದ್ದನ್ನೆಲ್ಲ ತಿಳ್ಕೊಂಡು ಅದಾದಮೇಲೆ ಗಾಂಧಾರಿಯ ವ್ಯಕ್ತಿತ್ವವನ್ನು ಅಂದರೆ ಅವ್ರ ಪ್ರಕಾರ ಮಗನ ಬಗ್ಗೆ ಇರುವಂಥ ಒಂದು ವಾತ್ಸಲ್ಯವನ್ನು ತೋರ್ಸೋಕ್ಕೆ ಎಲ್ಲ ಆ ಥರದ್ದೊಂದು ಅನಿಸುತ್ತೆ. ಒಂದಷ್ಟು ಪ್ರಶ್ನೆಗಳು ಬಂದಿರುವಂಥದ್ದು, ಅದು ನಾನು ಸುಮ್ಮನೆ ಜಸ್ಟ್ ಓದ್ತೀನಿ ನಿಮಗೆ. ಅದನ್ನು ಸುಧೀರ್ ಅನ್ನೋರು ಕೇಳಿದ್ದಾರೆ. ಪಾಂಡವರ ಅಣ್ಣ ಕರ್ಣ ಪಾಂಡವರ ಅಣ್ಣ ಅಂತ ದುರ್ಯೋಧನಿಗೆ ಯಾವಾಗ ಗೊತ್ತಾಗುತ್ತೆ ಅನ್ನೋದೊಂದು ಪ್ರಶ್ನೆ. ನೋಡಿ, ಇದು ಯೋಚನೆ ಮಾಡಿಲ್ಲ ನಾವು ಕೂಡ, ಅಂದರೆ ನಾನು ಯೋಚನೆ ಮಾಡಿಲ್ಲ. ಅಂದರೆ ಇವು ಪಾಂಡವ್ರಿಗೆ ಗೊತ್ತಾಗೋದು ಅಷ್ಟೇ ಮುಖ್ಯ ಅಂದ್ಕೊಂಡಿದ್ವಿ. ಕೌರವ್ರಿಗೆ ಗೊತ್ತಾಗೋದು ಯಾವಾಗ ಅಥವಾ ದುರ್ಯೋಧನಿಗೆ ಗೊತ್ತಾಗೋದು ಯಾವಾಗ? ಅದರ ಜೊತೆಗೆ ಪಾಂಡವರಿಗೆ ಗೊತ್ತಾಗೋದು, ಕೃಷ್ಣನಿಗೆ ಗೊತ್ತಾಯಿತು, ಕುಂತಿಗೆ ಗೊತ್ತಾಯಿತು ಅನ್ನೋದು ಬೇರೆ ವಿಚಾರ. ಆದರೆ ಪಾಂಡವರಿಗೆ ಯುಧಿಷ್ಠರ್ನಿಗೆ ಗೊತ್ತಾಗೋದು ಯಾವಾಗ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗಳಿಗೆ ಸರ್ ಏನೋ ಹೇಳಕ್ಕೆ ಇಷ್ಟಪಡ್ತೀರಾ? ಈ ಪ್ರಶ್ನೆಗಳಿಗೆ ಮುಂದೆ ಉತ್ತರ ಬರುತ್ತೆ ಇದಕ್ಕೆ. ಅಂದರೆ ಸನ್ನಿವೇಶಗಳಿದೆ, ನಾವು ಮುಂದೆ ಹೇಳಬೇಕಾದ ಸನ್ನಿವೇಶಗಳಲ್ಲಿದೆ. ಹಾಗಾಗಿ ಈಗಲೇ ಉತ್ತರ ಬೇಡ. ಆ ಸನ್ನಿವೇಶ ಬಂದಾಗ ಅದನ್ನು ಯಾವಾಗ ಗೊತ್ತಾಗುತ್ತೆ, ಅದು ಹೇಗೆ ಆ ರಹಸ್ಯ ಸ್ಫೋಟ ಆಗುತ್ತೆ, ಆ ರಹಸ್ಯ ಅದು ಇವರಿಬ್ಬರಿಗೆ ಅಂತಲ್ಲ, ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅದು ಒಂದಿನ. ಅದು ಮುಂದೆ ಬರುತ್ತೆ, ಅದು ಯುದ್ಧದ ಅನಂತರ ಗೊತ್ತಾದಾಗ ಏನಾಯಿತು, ಏನು ಪ್ರತಿಕ್ರಿಯೆಗಳಿದ್ವು ಅನ್ನೋದಿದೆಯಲ್ಲ, ಅದನ್ನು ಮುಂದೆ ನೋಡೋಣ. ಎಸ್.